ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಇದು ನಮ್ದು ಮುಂಬೈ ಪಯಣದ ವ್ಲಾಗ್ ಆಗಿರುತ್ತೆ. ಏನು ಯಾಕೆ ಎತ್ತ ಅಂತೇಳಿ ಹೇಳಿ ಮುಂದೆ ಹೇಳ್ತಾ ಹೋದೆ ನಿಮ್ಗೆ. ಇದು ನಮ್ದು ಸಡನ್ ಪ್ಲಾನ್. ವಿಷಯ ಬಂದು ಕಸಿನ್ದು ಮದಿ ಅಂತೇಳಿ ಹೇಳಿ 3-4 ತಿಂಗಳ ಹಿಂದೆ ಗೊತ್ತಿದ್ದಿತ್ತು. ಎಲ್ಲಾ ಫ್ಯಾಮಿಲಿಯರು ಕೂಡ 2 ತಿಂಗಳ ಮುಂಚೆನೆ ಟಿಕೆಟ್ ಬುಕ್ ಮಾಡಿರೋ. ಆದ್ರೆ ನಮ್ದು ಲಾಸ್ಟ್ ಮೂಮೆಂಟರಿಗೂ ಹೊತ್ತಂತ ಇಲ್ಲ. ಎಂತಕಂದ್ರೆ ನನ್ನ ಗಂಡನು ಬಿಸಿ ಇದ್ದಿರೋ, ಪ್ಲಸ್ ನಾನು ಬಿಸಿ ಇದ್ದಿದೆ. ಸೊ ಹಾಪುದು ಚಾನ್ಸಸ್ಸೇ ಇರಲ್ಲ. ಆದ್ರೆ 3 ದಿನದ ಹಿಂದೆ ನನಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಇಲ್ಲ ನಾವು ಬಾಂಬೆಗೆ ಮದಿಗೆ ಹೋಗ್ತಾ ಇತ್ತು, ರೆಡಿ ಆಯ್ನಿ ಅಂತ ಹೇಳಿ. ನಂಗೆ ಸ್ವಲ್ಪ ಸಿಟ್ಟು ಬಂತು. ಎಂತಕಂದ್ರೆ ಕಸಿನ್ ಮದಿ, ನಾನ್ ರೆಡಿ ಆಯ್ಕು, ಎಂತದು ಪರ್ಚೇಸ್ ಮಾಡ್ಲಾ, 2 ದಿನದಂಗೆ ರೆಡಿ ಆಪಕ್ಕಾತಿಲ್ಲ ಅಂತ. ಓಕೆ ಸರಿ ಅಂತ ಹೇಳಿ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡು ಅಂತ ಹೇಳಿ 23ನೇ ತಾರೀಕು ಬೆಳಿಗ್ಗೆ ಊರಿಗೆ ಹೋಗಿ ಸಂಜೆ 4 ಗಂಟೆಗೆ ಟ್ರೈನ್ ಇದ್ದಿತ್ತು. ಬಾರ್ಕೋ ಸ್ಟೇಷನ್ ಅಲ್ಲಿ ನಮ್ದು ಪಿಕಪ್ ಇದ್ದದ್ದು. ನಾವು ಲೇಟಾಗಿ ಬುಕ್ ಮಾಡೋದಿದ್ರು ಸೇಮ್ ಟ್ರೈನ್ ಇದ್ದಿತ್ತು. ಆದರೆ ಕಂಪಾರ್ಟ್ಮೆಂಟ್ ಮಾತ್ರ ಎಲ್ಲ ಬೇರೆ ಬೇರೆ ಇದ್ದಿತ್ತು. ನಾವು 7:30 ತನಕ ಎಲ್ಲ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಒಳ್ಳೆ ಮಜಾ ಆಯಿತು. ಮಾತ್ರ 7:30 ತನಕ ಮಾತಾಡ್ಕೊಂಡಿದ್ದಿತ್ತು. ಆಮೇಲೆ ಊಟ ಟ್ರೈನಲ್ಲಿ ಲೈಕ್ ಇರೋದಿಲ್ಲ ಅಂತ ಹೇಳಿ ಮನೆಯಿಂದನೇ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಂಡು ಹೋಗಿದ್ದಿತ್ತು. ಇವ್ರು ಎಲ್ಲರೂ ಅವ್ರವ್ರ ಫ್ಯಾಮಿಲಿಯಿಂದ ತಕ ಬಂದಿದ್ದೀರ ಟ್ರೈನ್ ಊಟ ಬೇಡ ಅಂತ ಹೇಳಿ. 7:30 ಆದ ತಕ್ಷಣ ನಾವು ಸೀದಾ ನಮ್ಮ ಕಂಫರ್ಟಿಗೆ ಬಂದು ಊಟ ಮಾಡ್ಕೊಂಡು ಮಲ್ಕಂತು. ಬೆಳಿಗ್ಗೆ 6:30ಗೆ ನಾವು ಥಾನೆ ಸ್ಟೇಷನ್ ರೀಚ್ ಆಯಿತು. ಇಲ್ಲಿಂದ ನಾವು ಮೀರಾ ರೋಡಿಗೆ ಹೋಯ್ಕಿತ್ತು. ಮಾಮ ಕಾಲ್ ಮಾಡಿ ಹೇಳಿದ್ರು ಮೀರಾ ರೋಡಿಗೆ ಬೇಕಾದಷ್ಟು ಬಸ್ ಇತ್ತು, ಬಸ್ಸಲ್ಲಿ ಬೇಕಾದರೂ ಬಪ್ಪೋಕಾತ್ತಂತ ಹೇಳಿ ನಾವು ಇಲ್ಲಿಂದ ಸೀದಾ ನಾವು ಬಸ್ಸಲ್ಲೇ ಹಾಪ ಅಂತ ಹೇಳಿ ಬಸ್ ಸ್ಟಾಪಿಗೆ ಹೋಯ್ತು. ಅಲ್ಲಿಂದ ಬಾಂಬೆಗೆ ನಾನೀಗ 3ನೇ ಸಲ ಇದನ್ನು ಅನ್ಬತ್ತಾ ಇಪ್ಪದು. ಆದರೆ ಬಸ್ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಕಾಂಬ ಒಂದ್ಸಲ ಬಸ್ ಎಕ್ಸ್ಪೀರಿಯನ್ಸ್ ಮಾಡು ಅಂತ ಬಸ್ ಸ್ಟಾಪಿಗೆ ಬಂತು. ಇಲ್ಲಿ ಬಸ್ ಸ್ಟಾಪಿಗೆ ಬಂದ್ಕೊಂಡ್ರೆ ಎಲ್ಲ ಲೈನಲ್ಲಿ ನಿಂತಿದ್ದೀರಿ. ನಾನು ಫಸ್ಟ್ ಅಂದರೆ ಮೊದಲೇ ಟಿಕೆಟ್ ತಗೊಂಡು ಆಮೇಲೆ ಬಸ್ ಹತ್ತುತ್ತಾ ಇದ್ರು. ನಮಗೆ ಇಲ್ಲಿಂದ ಮೀರಾ ರೋಡ್ಗೆ 45 to 1 hour ಬೇಕಿದ್ದಿತ್ತು. ಅಲ್ಲಿಂದ ಬಸ್ ಹತ್ತಿ ನಾವು ಮೀರಾ ರೋಡಿಗೆ ಬಂದು ಇಳೀತು. ಅಲ್ಲಿ ಮಾಮ ವೆಯ್ಟ್ ಮಾಡ್ತಿದ್ದಿರೋ ಹೋಟೆಲ್ ಬುಕ್ ಮಾಡಿದತ್ರ. ಇಂತಕಂದ್ರೆ ನಮ್ಗೆ ಅಡ್ರೆಸ್ ಎಲ್ಲ ಅಷ್ಟು ಗೊತ್ತಿರಲ್ಲ. ಬಸ್ ಇಳಿದು ಆಟೋ ಮಾಡ್ಕೊಂಡು ನಾವು ಹೋಟೆಲ್ ಹತ್ರ ಬಂತು. ಬಟ್ ಹೋಟೆಲ್ ಚೆಕ್ ಇನ್ ಬಂದು ನಮಗೆ 12 ಗಂಟೆಗೆ ಇದ್ದಿತ್ತು. ಬಟ್ ಫ್ರೆಶ್ ಅಪ್ ಹಾಕೋಕೆ ಅದಕ್ಕೋಸ್ಕರ ನಾವು ಮಾಮನ ಮನೆಗೆ ಹೋಯ್ತು. ಊಟ ತಿಂಡಿ ಎಲ್ಲ ಅವ್ರ ಮನೇಲೆ ಅರೇಂಜ್ ಮಾಡಿದ್ದೀರ. ನಾವು ಲಗೇಜ್ನ ಹೋಟೆಲಲ್ಲೇ ಇಟ್ಟಿಕ್ಕಿ ಮಾಮನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕಂತು. ಇದು ನಮ್ಮದು ಮದುಮಗಳು. ಎಲ್ಲ ಮೆಹಂದಿಗೆ ನೈಟ್ ಸಂಗೀತ ಇತ್ತು, ಹಾಗಾಗಿ ಎಲ್ಲ ಮೆಹಂದಿಗೆ ರೆಡಿ ಆಗ್ತಾಯಿದ್ರು. ಅವಳು ಮೆಹಂದಿನ ಈಗಲೇ ಇಡಿಸ್ಕೊಂತ ಇದ್ರು. ನಾವು ತಿಂಡಿ ತಿಂದರೆಲ್ಲ ಬಂದರಿಗೆಲ್ಲ ಸಾಕಾಯ್ತು, ಅಲ್ಲಲ್ಲೇ ಮೊನ್ಕೊಂಡು ಹೊಡಕ್ತಾ ಇದ್ರು. ಎಂತಕಂದ್ರೆ ಚಕ್ಕಿನ ಹಾಪೋಕಿನ್ನ ಟೈಮ್ ಇತ್ತಂತ ಹೇಳಿ 12 ಗಂಟೆಗೆ ಸೀದಾ ಹೋಟೆಲ್ ಹತ್ರ ಬಂದು ಚೆಕ್ಕಿನ್ ಆಯಿತು. ಸ್ನಾನ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅವ್ರ ಮನೆಗೆ ಬಪ್ಪಕ್ಕೆ ಹೇಳಿದ್ದೀರು. ಅಂದರೆ ಮನೆ ಚೆನ್ನದ ಇದ್ರದಿಂದ ಎಲ್ಲರನ್ನೂ ಮ್ಯಾನೇಜ್ ಮಾಡೋಕ್ಕಾತಿಲ್ಲ ಅಂತ ಹೇಳಿ 4-5 ರೂಮ್ನ ಬುಕ್ ಮಾಡಿದ್ರು. ಮನೆ ಹತ್ರನೇ ಫುಲ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇತ್ತು. ನಾವು ಸ್ನಾನ ಎಲ್ಲ ಮುಗಿಸಿಕ್ಕಿ ರೆಡಿ ಆಗಿ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮನೆಗೆ ಬಂತು. ಊಟ ಕೇಟ್ರಿಂಗಿಂದನೇ ಆರ್ಡರ್ ಮಾಡಿದ್ರು. ಬಟ್ ಆಪೋಸಿಟ್ ಮನೇಲಿ ನಮಗೆ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ಇಲ್ಲೊಂದು ಕಾನ್ಸೆಪ್ಟ್ ಒಳ್ಳೆ ಇತ್ತು. ಮನೇಲಿ ಜಾಗ ಸಾಕತ್ತಿಲ್ಲ, ತುಂಬ ಜನ ಇದ್ದರೆ ಮ್ಯಾನೇಜ್ ಮಾಡೋಕ್ಕಾತಿಲ್ಲ ಅಂತ ಹೇಳಿ ಆಪೋಸಿಟ್ ಮನೆಯವರು ಜಾಗ ಬಿಟ್ಕೊಟ್ಟಿದ್ರು. ಅವ್ರ ಮನೇಲಿ ಫಂಕ್ಷನ್ ಆದರೆ ಇವರು ಅದೇ 2 ಅಡ್ಜಸ್ಟ್ ಮಾಡ್ಕೊಂಡು ಇವ್ರ ಮನೆ ಬಿಟ್ಕೊಡ್ತಾರೆ ಅವರು ಅಡ್ಜಸ್ಟ್ ಮಾಡೋಕ್ಕಂತ ಹೇಳಿ. ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್ ಅಂತ ಅನ್ನಿಸ್ತು. ಯಾಕಂದರೆ ಜಾಗ ಕಮ್ಮಿ ಇದ್ದದ್ರಿಂದ ತುಂಬ ಜನ ಬಂದರೆ ಆ ಮನೇಲಿ ಹ್ಯಾಂಡಲ್ ಮಾಡೋಕ್ಕಾತಿಲ್ಲ. ನಮ್ದು ಊಟ ಆದ ತಕ್ಷಣ ಮದುಮಗಳ ತಂಗಿ ಅಕ್ಕಂಗೆ ಸರ್ಪ್ರೈಸ್ ಮಾಡ್ಕಂತ ಹೇಳಿ ಇದೊಂದು ಕ್ರಿಯೇಟ್ ಮಾಡಿದ್ಲು. सबको छोड़ के कैसे कल सुबह जाओ. ಇದು ಕಂಡು ನಂಗೂ ಸ್ವಲ್ಪ ಎಮೋಷ್ನಲ್ ಆಯಿತು. ಓಕೆ, ಸಂಗೀತ ಮತ್ತು ಮೆಹಂದಿ ಶಾಸ್ತ್ರ ನೈಟ್ ಇದ್ದದ್ರಿಂದ ಹಾಲಲ್ಲಿ ಇದ್ದಿತ್ತು. ಹಂಗಾಗಿ ನಾವು ರೆಡಿ ಆಯ್ಕಂತ ಹೇಳಿ ಮತ್ತೆ ವಾಪಸ್ ರೂಮಿಗೆ ಬಂತು. ಇದು ಲೆಹಂಗಾ ಬಂದು ನಂದು ಕಸಿನ್ ಅಣ್ಣಂದು ಎಂಗೇಜ್ಮೆಂಟಿಗೆ ಅಂತ ಹೇಳಿ ಒಂದು 4 years ಬ್ಯಾಕ್ ತಗೊಂಡಿದ್ದೆ. ಹೇಳದ್ನಲ್ಲ ಎಂತ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡೋದಂತ ಹೇಳಿ ಅವತ್ತು ಹಾಕಿಟ್ಟದ್ದು ಇವತ್ತಿನವರೆಗೂ ತೆಗ್ದಿದ್ದಿರಲ್ಲ. ಪುಣ್ಯಕ್ಕೆ ಸೈಜ್ ಒಂದು ಕರೆಕ್ಟ್ ಆಗ್ತಿತ್ತು. ಇದು ನನ್ನ ಸಂಗೀತದ ಲುಕ್. ಹೆಂಗೆ ತೋರ್ತಿದ್ದೆ ನಾನು? ಶೇರ್ ಯುವರ್ ಒಪಿನಿಯನ್ ಫ್ರೀಲಿ. ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ನಾವು ಹಾಲಿಗೆ ಬಂತು. ಮದುಮಗಳಿನ್ನ ಬಂದಿರಲ್ಲ. ನಾವು ಕಸಿನ್ಸ್ ಎಲ್ಲರೂ ಒಟ್ಟಾದ್ಮೇಲೆ ಅದ್ರದ್ದು ಮಜಾವೇ ಬೇರೆ. ಎಲ್ಲರೂ ಸೇರ್ಕೊಂಡು ನಾವು ನೆಕ್ಸ್ಟ್ ರೀಲ್ಸ್ ಮಾಡು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇತ್ತು.
ವಿಡಿಯೋ ಎಲ್ಲ ಅಡ್ಡ ಬಂದಿತ್ತು, ಎಂಥದ್ದು ಅನ್ಕೋಬೇಡಿ. ನಮ್ಮ ಗಂಡ ಮಾತ್ರ ಸೈಡಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕಾಂಬೋದು. ಅವ್ರು ಮೊದಲೇ ಹೇಳಿರೋ ನೀನು ಏನು ಬೇಕಾದರೂ ಮಾಡು, ಮಧ್ಯದಲ್ಲಿ ನನ್ನನ್ನು ಮಾತ್ರ ಇದಕ್ಕೆಲ್ಲ ಎಳಿಬೇಡ ಅಂತ ಹೇಳಿ. ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಇವಳು ಶರಳಿ ಅಂತ ಹೇಳಿ ಮದ್ಮಗ್ಳದ್ದು ಚೈಲ್ಡ್ಹುಡ್ ಫ್ರೆಂಡು, ಅವಳದ್ದೇ ಹೋಸ್ಟಿಂಗ್ ಇದ್ದಿದ್ದು. On that note, our bride has arrived. अजब सी अदाएं हैं, दिल को बना दे जो पतंग सांसें ये तेरी वो हवाएं हैं. Please bring in the same energy and enthusiasm in your performances while dancing and just everywhere, okay? ಕೂತಿದ್ದಲ್ಲಿಗೆ ಜ್ಯೂಸು ಸ್ಟಾರ್ಟರ್ಸ್ ಎಲ್ಲ ಬರ್ತಾ ಇತ್ತು. ಎಲ್ಲದನ್ನು ಬೇಕಾದಷ್ಟೆಲ್ಲ ಬೇಕಾದಂಗೆ ತಿಂತಾ ಇತ್ತು ನಾವು. ಹಾಗೆ ಮೆಹಂದಿ ಶಾಸ್ತ್ರನೂ ಆಯಿತು. ಇದಾಗ್ತಿದ್ದಂಗೆ ಸಂಗೀತ ಸ್ಟಾರ್ಟ್ ಆಯಿತು. ಸಂಗೀತ ಅಂದರೆ ಎಲ್ಲ ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡೆಲ್ಲ ಮಾಡ್ತಾಯಿದ್ದೆ. ನಂಗೆ ಒಂದೇ ಒಂದು ಬೇಜಾರು ಅಂತ ಅಂದರೆ ನಂದು ಪ್ಲ್ಯಾನ್ ಇರಲ್ಲ, ಇಲ್ಲ ಅಂತಂದಿದ್ರೆ ನಾನು ಕಲ್ತು ಮಾಡ್ತಂತ ಆಸೆ. ಹಾಗಂತ ಹೇಳಿ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಲಿಲ್ಲ ಬಾಡಲ್ಲ ಇಲ್ಲ ಅಂತ ಹೇಳಿ ಲಾಸ್ಟಲ್ಲಿ ಡಿ ಜೆ ಇದ್ದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಡಿ ಜೆ ಮಾಡುವ ಅಂತ ಹೇಳಿ ಡಿ ಜೆಗೆ ಸರಿಯಾಗಿ ಕುಣಿತು ಮಾತ್ರ. 10:30 ಫುಲ್ ಆಫೇ ಮಾಡಿಬಿಟ್ಟಿದ್ರು. ನಂಗೆ ಲಾಸ್ಟ್ ಒಂದು ಟೈಗರ್ ಡ್ಯಾನ್ಸ್ ಬೇಕಿತ್ತಂತ ಹೇಳಿಕೇಂದ್ರೆ ಇಲ್ಲ ಟೈಮ್ ಆಯ್ತು ಅಂತ ಹೇಳಿ ಎಕ್ಸಾಕ್ಟಾಗಿ 10:30ಗೆ ಕ್ಲೋಸ್ ಮಾಡಿದ್ದಿತ್ತು. ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ನಾಳೆಗೆ ಅಂತಂದರೆ ಸ್ಯಾಟರ್ಡೇ ಇದ್ದಿತ್ತು. ಸ್ಯಾಟರ್ಡೇ ಒಂದು ರೆಸ್ಟ್, ಸಂಡೇ ಮದಿ ಇದ್ದದ್ದು. ಸ್ಯಾಟರ್ಡೇ ಈವ್ನಿಂಗ್ ಮುಹೂರ್ತ ಇದ್ದಿತ್ತು. ಏನು ಮದಿಗೆಲ್ಲ ರೆಡಿ ಮಾಡ್ಕೊಂಕಿದ್ದಿತ್ತು. ಹಂಗಾಗಿ ಮದಿಗೆಲ್ಲ ಏನು ರೆಡಿ ಮಾಡ್ಕೊಂತ ಮುಹೂರ್ತ ಎಲ್ಲ ಎಂತ ಆಯಿತು, ಶಾಪಿಂಗು ಎಲ್ಲ ಮಾಡಿತ್ತು. ಅದೆಲ್ಲ ಏನಾಯಿತು ಎತ್ತ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ದೆ. ಈ ವಿಡಿಯೋ ನಿಮ್ಗೆ ಹೆಂಗಂತ ಅನ್ನಿಸ್ತಾ ಇತ್ತು. ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕಾ ಅಂತ ಇದ್ದಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ನಿಮ್ಗೆ ಏನಂತ ಅನ್ನಿಸ್ತಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೆ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.